ಯಾರ್ಯಾರ ಸಂಪಾದನೆ ಮೇಲೆ ಕಣ್ಣು ಬಿದ್ದುಬಿಟ್ಟದೆ. ಅವ್ರು ಒಳ್ಳೆ ದುಡ್ಡು ಮಾಡ್ತಾವ್ರೆ, ಇವ್ರು ಒಳ್ಳೆ ದುಡ್ಡು ಮಾಡ್ತಾವ್ರೆ. ಏನು ಒಳ್ಳೆ ಕಬ್ಬು, ಒಳ್ಳೆ ದುಡ್ಡು ಮಾಡ್ತಾನೆ. ಕೂಲಿ ಮಾಡ್ಕೊಬಂದು ಕೂತವನ್ ಪಾಪ ಪೇಟೆ ಅಂಗಡಿ ತಾವು. ಅವನು ಅನ್ನೋದು ನಿಂಗೇನಪ್ಪ ಸಂದೆ ಹೊತ್ತು 300 ಅನ್ನೋದು. ನಡ ಬಗ್ಸಿ ಕಬ್ಬುಂಗದ್ದೆ ಆಗದೋತ್ ಕಾಲು ಕೊಟ್ಟರು 300 ಅವನಿಗೆ. ಇವ್ರು ಸುಮ್ಮನೆ ಕೂತ್ಕ ಮಾತಾಡು. ಎಲ್ರಿಗೂ ಮೇಲೂ ಕಣ್ಣು, ನೀ ದುಡ್ಡು ಮಾಡಿದೆ, ನೀ ದುಡ್ಡು ಮಾಡಿದೆ. ನನ್ನ ಮೇಲೂ ಕಣ್ಣು ಮಾದೇವಣ್ಣ. ಹಾಂ, ಇಲ್ಲಿ ಬೇರೆ ತೊರೆಬೊಮ್ಮಳಿಗೆ ಒಂದು 8 ಸಲ ಬಂದ್ಬಿಟ್ಟಿವ್ನಿ. ಅಲ್ಲಿ ಬತ್ತಾವನೆ, ಅಲ್ಲಿ ನಿಂತೀವ್ನಿ. ಯಾರು ಎಮ್ಮೆ ಹಿಡ್ಕೋಯ್ತಾವ್, ಸುಮ್ಮನೆ ಹೋಗ್ಕಿಲ್ವ ಅವನು. ಮೊಬೈಲಲ್ಲಿ ನೋಡ್ತೀನಿ ನಿನ್ನ, ನಮ್ಮ ಮೈ ತೋರಿಸ್ತಾನೆ ಅಂದ. ಸರಿ ಕಣಪ್ಪ ಅಂದೆ. ಎಷ್ಟು ದುಡ್ಡು ನಿಂಗೀಗ ಅಂದ. ಏನು ನನ್ನೇ ತಗೊಂಡಿಯೋ ಪ್ರೋಗ್ರಾಮ್ಗೂ ಅಂದೆ. ಪ್ರೋಗ್ರಾಮ್ಗೆ ಅಂದ. ಇಷ್ಟು ಕೊಡ್ತಾರೆ ಕಣಣ್ಣ ಅಂದೆ. ಕೊಡ್ಬೇಕಂಬಿಡು. ಎಮ್ಮೆ ಎಳಿತದೆ ಹೋಗೋಲ್ಲ. ಹಾರ್ಮೋನಿಯರ್ಗೆ ಎಷ್ಟು ಕೊಡುವೆ ಅಂದ. ಜೀವಮಾನದಲ್ಲಿ ಹಾರ್ಮೋನಿ ಕಾಣ. ಸುಮ್ಮನೆ ಕೇಳ್ತಾನೆ. ಇನ್ನೇನು ಮಾಡಿಯಪ್ಪ, 60 ವರ್ಷ ವಯಸ್ಸಾಗದು, ನಾನು ಹೇಳ್ಬೇಕಲ್ಲ. ಇಷ್ಟು ಕೊಡ್ತೀನಿ ಕಣಣ್ಣ ಅಂದೆ. ಕೊಡ್ಬೇಕಂಬಿಡಪ್ಪ. ಈ ತಬಲ್ದವ್ರಿಗೆ ಎಷ್ಟು ಕೊಟ್ಟಿ ಅಂದ. ಒಳ್ಳೆ ಕಥೆಯಲ್ಲಿ ಒಂದು. ಆ ಎಮ್ಮೆ ಎಳಿತದೆ ಹೋಗಲ್ಲ, ನಿಂತ್ಕೊ ಹಾಳಾದೆ ಅಂತ ಅದಕ್ಕೂ ಹೊಡಿತಾನೆ. ಇಷ್ಟು ಕೊಡ್ತೀನಿ ಕಣಣ್ಣ ಅಂದೆ. ಕೊಡ್ಬೇಕಂಬಿಡು. ಆ ಕಡ್ಡಿ ಹಿಡ್ಕ ಕೂತ್ಕತ್ತದಿಲ್ಲ ವೈದ, ಅವನಿಗೆ ಎಷ್ಟು ಕೊಟ್ಟಿ ಅಂದ. ಅವನಿಗೂ ಒಂದಿಷ್ಟು ಕೊಡ್ತೀನಿ ಕಣಣ್ಣ ಅಂದೆ. ಕೊಡ್ಬೇಕಂಬಿಡು. ನಿನಗೂ ಖರ್ಚದೆ ಪಾಪ, ಸುಮ್ಮನೆ ಅಲ್ಲ. ಅದು ಸಟ್ಟೆಲ್ಲ ನಿಂದೆಯೋ, ಟೆಂಪೋ ಬತ್ತಲ್ಲ ಅದು ಮುಖನಪ್ಪ ನಂದೆ. ಹಾಂ, ಇದು ಎಲ್ಕ ಕೊಟ್ಟು ನಿಂಗೆ ಎಷ್ಟು ಉಳ್ಕೊಂಡದು ಅಂದ. ಅದು ಕೇಳೋಕೆ ನಿಂತಿರೋದು ಅವನು. ದಿನ ನೋಡ್ಬಿಟ್ಟು ಅವನು ಮೊಬೈಲಲ್ಲಿ ಪಾಪ. ಇನ್ನೇನು ಮಾಡೋದು, ವಯಸ್ಸಾದರೂ ಕೇಳಿದ್ಮೇಲೆ ನಾನು ಹೇಳ್ಬೇಕಲ್ಲ. ನಾನಂದೆ, ಒಂದು ಪ್ರೋಗ್ರಾಮ್ ಮಾಡಿದ್ರೆ ಒಂದು 8,000 to 10,000 ಉಳಿತದೆ ಅಂದೆ. ಓಹೋ, ಸುಮಾರಾಗೆ ಉಳಿತದೆ. ತಿಂಗಳಿಗೆ ಎಷ್ಟು ಮಾಡಿ ಹಿಂಗೆ ಅಂದ ಅವನು. ಏನು ಬೆಳಗ್ಗೆ ಒಂದು ಸಂದ್ಗೊಂದು ಲೆಕ್ಕ ಹಾಕು. ತಿಂಗ್ಳಿಗೆ 60 ಆಯ್ತವೆ, 10 ಕಳೆದ್ಬಿಡು, 50 ಗ್ಯಾರಂಟಿ ಅಂದೆ. ಓಹೋ, 5 ಲಕ್ಷ ಆಯ್ತದಲ್ಲಪ್ಪ ಅಂದ. ಆಗದೆ ಮಾಡೋದಣ್ಣ ಅಂದೆ ನಾನು. ಎಮ್ಮೆಗೆ ರಾಪ ನೋಡ್ದ್ಬಿಡುದು ಅವ್ನ ಮನಕ. ಸುಮ್ಮನೆ ನಿಂತರು ಎಮ್ಮಗೆ. ನನ್ನ ಮ್ಯಾಗಳು ಕೋಪಕ್ಕೆ ಎಮ್ಮೆ ಹಿಡ್ ತಿಂತದ್ದು ಇವತ್ತು. ಸಂಕಟ ಹೆಂಗೆ ಬರ್ತದೆ ಜನಕ್ಕೆ ಅಂತ. ಯಾರ್ದೋ ನೋಡಿ ಹಿಂಸೆ, ಯಾರ್ದೋ ನೋಡಿ ಸಂಕಟ. ಹಾಂ, ಮಗ ಫೇಲ್ ಆಗೋಗ ಒಂದು ಪರೀಕ್ಷೆಯಲ್ಲಿ ಬಂದ, ಫೇಲ್ ಆಗೋದೆ ನಾನು ಅಂದ. ಈ ಪಕ್ಕದಲ್ಲಿ ದೊಡ್ಡಪ್ಪನ ಮಗ ಕೂತ್ಬಿಟ್ಟವನೆ. ಅವನು ಮುಂಚೆ ರೋಮನ್ ಆಯ್ತದಲ್ಲ, ನಡ್ಲಲ್ಲ ಏನು ಉದ್ಧಾರ ಆಗಿದ್ದಾರೆ ಜಗತ್ತಲ್ಲಿ, 6 ಎಕರೆ ಗದ್ದದೆ ಕಣ ಅಂತಾನೆ. ಅದ್ರೊಳಗೂ ಮಗ ಫೇಲ್ ಆಗವನೆ. ಅದ್ರೊಳಗೂ ಅವನು ಫೇಲ್ ಆದ, ಹೊಡಿಲಿಲ್ಲ ಬೈಲಿಲ್ಲ, ಸುಮ್ಮನೆ ಕೂತಿದ್ದ. ಇವನು ಸ್ನೇಹಿತ ಬಂದ. ಮಗ ಏನಿಲ್ಲ, ನಿಮ್ಮ ಸ್ನೇಹಿತ ಫೇಲ್ ಅಂತೆ ಅಂದ. ಮುಖಂಬಾರೋ 2 ಸಬ್ಜೆಕ್ಟ್ ಹೋಗ್ಬಿಟ್ಟವೆ ಅಂದ. ನಿನ್ನ ಮಗ ಅಂದ. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗವನೆ ಅಂದ. ಆಗ ಹಿಡ್ಕೊಂಡು ಮಗಂಗೆ ರಾಪ ನೋಡಿತಾನೆ. ಅಂದರೆ ಮಗ ಫೇಲ್ ಆದ ಸಂಕಟ ಅಲ್ಲ, ಅವನು ಪಾಸ್ ಆಗಿರೋದೇ ಸಂಕಟ ಬಂದು ಕೂತುಡ್ದು. ಈಗ ಮನುಷ್ಯನೊಳಗಿರುವ ಈರ್ಷೆಯ ಗುಣವನ್ನು ಬಿಡಬೇಕು, ಅಹಂಕಾರವನ್ನು ಬಿಡಬೇಕು. ನಿರಹಂಕಾರಿಯಾದಾಗ ಮಾತ್ರ ಜೀವನ. ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.